ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಭಾರಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಶಾಲನ್ನು ಹಾಕಾಕತ್ತೀನಿ. ಇದು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದರಲ್ಲೂ ಸ್ಪೆಷಲಿ ಹೇಳಬೇಕು ಅಂದರೆ ಮದುವೆಯಲ್ಲಿ ಯೂಸ್ ಮಾಡಬೇಕಾದ್ರೆ ತುಂಬ ಬ್ರೈಟ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲೆಲ್ಲ ಶೈನಿ ಕಾಣುವಂಥ ಗ್ಲಾಸ್ ಬಿಡ್ಸು ಮುತ್ತುಗಳನ್ನೆಲ್ಲ ಹಾಕಿಬಿಟ್ಟು ಮತ್ತು ಸಾರಿಗೆ ಯಾವ ರೀತಿ ಕುಚ್ಚು ಕಟ್ತೇವಲ್ಲ ಆ ಥರ ಕುಚ್ಚು ಕಟ್ಟಿ ತುಂಬ ಚೆನ್ನಾಗಿ ಬಂದಿರುವಂಥ ಒಂದು ಶಾಲನ್ನು ರೆಡಿ ಮಾಡಿದ್ವಿ ಇವತ್ತು. ಈ ಶಾಲ್ ನೋಡೋದಕ್ಕೆ ಅಷ್ಟೇ ಸುಂದರವಾಗಿಲ್ಲ, ಉಟ್ಟೋದಕ್ಕೆ ಯೂಸ್ ಮಾಡೋದಕ್ಕೆ ತುಂಬ ಸ್ಮೂತ್ ಆಗಿದೆ. ಇದನ್ನು ಸರಳವಾಗಿ ಹಾಕ್ಬೋದು, ತುಂಬ ಸಿಂಪಲ್ಲಾಗಿ ಹಾಕ್ಬೋದು. ಈ ಶಾಲು ಸ್ಪೆಷಲ್ಲಾಗಿ ಮದುವೆಗೆ ಯೂಸ್ ಆಗುತ್ತೆ, ಯಾಕಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲೆಲ್ಲ ಗ್ಲಾಸ್ ಬೀಡ್ಸ್ ಹಾಕಿದ್ದೀವಿ ಮತ್ತು ಮುತ್ತುಗಳನ್ನ ಹಾಕಿ ಅಂತ ತುಂಬ ಚೆನ್ನಾಗಿ ಬರುವ ಒಂದು ಶಾಲ್ ರೆಡಿ ಮಾಡಿದ್ವಿ. ಇದು ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಇದು ಯಾವ ರೀತಿ ಹಾಕಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾವ ರೀತಿ ಲುಕ್ ಕಾಣುತ್ತಂದರೆ, ಈಗ ಸ್ಪೆಷಲ್ಲಾಗಿ ಮದುವೆಯಲ್ಲಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ತಾರಲ್ಲ, ಕಾಸ್ಟ್ಲಿ ಸ್ಯಾರೀಸ್, ಆ ಥರ ಬ್ರೈಡಾಗಿ ಕಾಣುತ್ತೆ. ಈ ಥರ ಶಾಲ್ಗಳನ್ನೆಲ್ಲ ಜಾಸ್ತಿ ಮದುವೆ ಟೈಮಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಶಾಲ್ನೆಲ್ಲ ಹಾಕ್ಬೋದು, ತುಂಬ ಈಸಿಯಾಗಿ ಹಾಕ್ಬೋದು. ಹಾಕ್ತಾ ಅದರಲ್ಲಿ ಒಂದು ಗ್ಲಾಸ್ ಬೀಡ್ಸು ಮುತ್ತುಗಳನ್ನೆಲ್ಲ ಸೇರಿ ಹಾಕಿದರೆ ತುಂಬ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಶಾಲ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.